ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಭಾಷಾವಾರು ಪ್ರಾಂತ್ಯವನ್ನು ರಚನೆ ಮಾಡಿ 1956 ನವೆಂಬರ್ 1ರಂದು ವಿಶಾಲ ಮೈಸೂರು ರಾಜ್ಯವನ್ನ ಅಧಿಕೃತವಾಗಿ ಭಾರತ ಸರ್ಕಾರ ಘೋಷಣೆ ಮಾಡುತ್ತೆ. ಸಂವಿಧಾನಕ್ಕೆ ತಿದ್ದುಪಡಿ ತರೋದ್ರ ಮೂಲಕ ರಾಜ್ಯದ ರಚನೆ ಆಗುತ್ತೆ. ಅವತ್ತು ಸಾಕಷ್ಟು ಜನ ಕನ್ನಡ ನಾಡಿಗಾಗಿ ಹೋರಾಟ ಮಾಡಿದಂತ ಆಲೂರು ವೆಂಕಟರಾಯರ್ ಇರ್ಬೋದು, NS ಅಡಿಕ್ ಇರ್ಬೋದು, ಅಡಿಕರ್ ಮಂಜಪ್ಪ ಇರ್ಬೋದು, ಸದಾಶಿವರಾಯ್ ಇರ್ಬೋದು, ಕೆಂಗಲ್ ಹನುಮಂತಯ್ಯ ಇರ್ಬೋದು, S ನಿಜಲಿಂಗಪ್ಪ ಇರ್ಬೋದು, ರಾಷ್ಟ್ರಕವಿ ಕುವೆಂಪು ಇರ್ಬೋದು, ಹೀಗೆ ಅನೇಕರು ಬಹಳಷ್ಟು ಬಯಕೆ ಇಟ್ಕೊಂಡಿದ್ರು ಕನ್ನಡ ನಾಡು ಕರ್ನಾಟಕ ಆಗ್ಬೇಕು ಅಂತ ಹೇಳಿ. ಹೆಸರನ್ನ ಇಡ್ಲಿವಲ್ಲ ಅಂತ ಒಂದು ಅಸಮಾಧಾನ ಇತ್ತು. ಅದು ಆ ಅಸಮಾಧಾನಕ್ಕೆ ಅಂತ್ಯವನ್ನು ಆಡಿದ್ದು 1973 ನವೆಂಬರ್ 1ರಂದು ಅಂದಿನ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಡಿ ದೇವರಾಜ ಅರಸು ಅವರು ದಿಟ್ಟ ನಿರ್ಧಾರ ಕಾವೇರಿಯಿಂದ ಗೋದಾವರಿವರೆಗೆ ಪಸರಿಸಿದ್ದ ನಾಡದ ಕನ್ನಡದೋಡು ಅಂತ ಹೇಳಿ ಅಮೋಘ ವರ್ಷ ನೃಪತುಂಗ ಅಮೋಘ ವರ್ಷನ ಸಾಹಿತ್ಯದಲ್ಲಿ ಬರುತ್ತೆ. ಹಾಗೆ ಬಾದಾಮಿ ಚಾಲುಕ್ಯರ 6-7ನೇ ಶತಮಾನದಲ್ಲಿ ಇಮ್ಮಡಿ ಪುಲಿಕೇಶಿ ಆಳ್ವಿಕೆ ಮಾಡುವಂತ ಸಂದರ್ಭದಲ್ಲಿ ಬನ್ನಿ ನರಸಿಂಹಮೂರ್ತಿಯವರೇ, ನಿಮ್ಮ ನಿಕಟಪೂರ್ವ ತಹಶೀಲ್ದಾರ್ ಅವರು ನರಸಿಂಹಮೂರ್ತಿ ಅವರು ಬಂದಿದ್ದಾರೆ, ಬನ್ನಿ. ಅವ್ರು ನಮಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದಾರೆ. ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಸರಿಸುಮಾರು 647ರ ಸಮಯದಲ್ಲಿ ಶಕ ಇಮ್ಮಡಿ ಪುಲಿಕೇಶಿಯ ಸಾಮರ್ಥ್ಯದಿಂದಾಗಿ ಉತ್ತರ ಭಾರತದ ವರ್ಧನ ಸಂತತಿಯ ಹರ್ಷವರ್ಧನ ಸೋಲಿಸೋದ್ರ ಮೂಲಕ ನರ್ಮದಾ ನದಿಯ ದಂಡೆ ಮೇಲೆ ಕರ್ನಾಟಕದ ಬಾರ್ಡರು ನರ್ಮದಾ ನದಿಯ ತನಕ ಇತ್ತು ಅನ್ನೋದನ್ನ ಒಂದು ತೋರಿಸಿರುವಂತ ನಾಡು ಇದು, ಗಂಡು ಮೆಟ್ಟಿದ ನಾಡು. ಹಾಗೆ ಇದಂತ ವಿಶಾಲವಾದಂತಹ ಒಂದು ಕನ್ನಡ ನಾಡು ಸ್ವಾತಂತ್ರ್ಯ ಬಂದ ಮೇಲೆ ಭಾಷೆಯನ್ನ ಮಾತನಾಡುವಂತ ಒಂದು ಪ್ರಾಂತ್ಯಗಳನ್ನ ರಚನೆ ಮಾಡಿಕೊಂಡು ಅದಕ್ಕೆ ಭಾಷಾವಾರು ಈಗಾಗಲೇ ಸಾಕಷ್ಟು ಜನ ವಿಷಯಗಳನ್ನ ಹೇಳಿದರು. ನಮ್ಮ ಜಿಲ್ಲೆಗೆ ಈಗ ಇನ್ನು ಕೆಲವೇ ನಿಮಿಷಗಳಲ್ಲಿ ಆ ಒಂದು ಸುವರ್ಣ ಕರ್ನಾಟಕ ಸಂಭ್ರಮ 50ರ ರಥ ಏನು ಬರ್ತಾ ಇದೆ, ಅದು ಇಡೀ ಜಿಲ್ಲೆಯಲ್ಲಿ 24ನೇ ತಾರೀಕಿನ ತನಕ ಸಂಚಾರ ಮಾಡುತ್ತೆ. ಇವತ್ತು ಮದ್ದೂರು ತಾಲೂಕಿಗೆ ಎಂಟ್ರಿ ಆಗ್ತಾ ಇದೆ. ಅನಂತರ ನಾಗಮಂಗಲ, ಅಲ್ಲಿಂದ ಪಾಂಡವಪುರ, KR ಪೇಟೆ, ಶ್ರೀರಂಗಪಟ್ಟಣ, ಆಮೇಲೆ ಮಂಡ್ಯ, ಮಳವಳ್ಳಿ, ಆನಂತರ ಅದು ಹನೂರಿಗೆ ಚಾಮರಾಜನಗರಕ್ಕೆ 24ನೇ ತಾರೀಕು ಹೋಗುತ್ತೆ. 8 ದಿನಗಳ ಕಾಲ ನಮ್ಮ ಜಿಲ್ಲೆಯಲ್ಲಿ ಇದು ಸಂಚಾರ ಮಾಡುವಂಥ ಸಂದರ್ಭದಲ್ಲಿ ನಾನು ಲಾಸ್ಟ್ ಕರೆಕ್ಟಾಗಿ ಇವತ್ತು ತಿಂಗಳ ಹಿಂದೆ ನಾನು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ನ ರಾಜ್ಯಾಧ್ಯಕ್ಷರು ಡಾಕ್ಟರ್ ಮಹೇಶ್ ಜೋಶಿ ಅವರು ತುಮಕೂರಿಗೆ ಹೋಗಿದ್ವಿ. ಈ ರಥ ಹೇಗಿರುತ್ತೆ, ನಾವು 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಕನ್ನಡದ ಜ್ಯೋತಿ ರಥವನ್ನು ಹೇಗೆ ಮಾಡಿಸ್ಬೇಕು ಅಂತ ನೋಡಕ್ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾಧಿಕಾರಿಗಳು, CO ಅವರು, ಅಡಿಷನಲ್ DC ಅವರು, SP ಅವರು ಎಲ್ಲರೂ ಸೇರಿಕೊಂಡು ಸಾವಿರಾರು ಜನ ಸೇರಿಕೊಂಡು ಸ್ವಾಗತ ಮಾಡಿದರು. ಆ ಜವಾಬ್ದಾರಿ ನಮ್ಮ ಡಾಕ್ಟರ್ ಮೀರಾ ಶಿವಲಿಂಗ ಮೇಡಮ್ ಅವರು ಈ ಸಲ ತಗೊಂಡಿದ್ದಾರೆ. ಮಂಡ್ಯಕ್ಕೆ ಏನು 23ನೇ ತಾರೀಕು ಜಿಲ್ಲಾ ಹೆಡ್ ಕ್ವಾರ್ಟರ್ಗೆ ಬರುತ್ತೆ, ಅಲ್ಲಿ ಎಲ್ಲರೂ ಸೇರಿ ಇನ್ನೂ ಸಂಭ್ರಮದಿಂದ ಮಾಡಬೇಕು ಅಂತೇಳಿ ಇವತ್ತು ನಮ್ಮ ತಹಶೀಲ್ದಾರ್ ಅವರು ಮತ್ತು ನಮ್ಮ ಸ್ಥಳೀಯ ಕಂದಾಯಾಧಿಕಾರಿಗಳು, ಪಂಚಾಯತ್ ಅಧಿಕಾರಿಗಳು ಜವಾಬ್ದಾರಿ ತಗೊಂಡು ಇಲ್ಲೊಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇವತ್ತು ಇದು ಮದ್ದೂರು ತಾಲೂಕಿನಲ್ಲಿ ಸಂಚರಿಸಿ
ನಾಳೆ ಬೆಳಿಗ್ಗೆ ನಾಗಮಂಗಲಕ್ಕೆ ಅದು ಪ್ರವೇಶ ಮಾಡುತ್ತೆ. ಪ್ರತಿ ತಾಲೂಕಿನ ಎಲ್ಲ ಕನ್ನಡಾಭಿಮಾನಿಗಳು, ಕನ್ನಡದ ಹೋರಾಟಗಾರರು, ಸಾಹಿತಿಗಳು ಮತ್ತು ಅಧಿಕಾರಿ ವರ್ಗ ಇದನ್ನ ಪ್ರೀತಿಯಿಂದ ಗೌರವದಿಂದ ಸ್ವಾಗತಿಸಿ ಎಲ್ಲಿ ಮುಖ್ಯ ರಸ್ತೆಯಲ್ಲಿ ಸಂಚರಿಸುತ್ತೆ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಬೇಕು. ಕನ್ನಡ ನಾಡಿನ ಬಗ್ಗೆ, ಭಾಷೆ ಬಗ್ಗೆ, ಸಾಹಿತ್ಯದ ಬಗ್ಗೆ, ಏಕೀಕರಣದ ಬಗ್ಗೆ, ಹೋರಾಟಗಾರರ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಯುವಕರಿಗೆ, ವಿದ್ಯಾರ್ಥಿಗಳಿಗೆ, ಜನರಿಗೆ ತಿಳಿಸಬೇಕು ಅನ್ನೋ ಉದ್ದೇಶದಿಂದ ಈ ರೀತಿ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತೇಳಿ ನಾವು ನಿರ್ದೇಶನಗಳನ್ನ ಕೊಟ್ಟಿದ್ವಿ. ಇದು ಮೊದಲನೇ ಕಾರ್ಯಕ್ರಮ, ಚೆನ್ನಾಗಿ ಮಾಡಿದ್ದಾರೆ. ವಿಶೇಷವಾಗಿ ನಾನು ತಾಲೂಕು ಆಡಳಿತಕ್ಕೆ ಮುಕ್ತವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಚೆನ್ನಾಗಿ ಅರೇಂಜ್ ಮಾಡ್ಕೊಂಡಿದ್ದಾರೆ ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ, ಇಒ ಅವರ ಒಂದು ನೇತೃತ್ವದಲ್ಲಿ. ಈ ಒಂದು ಸುವರ್ಣ ಕರ್ನಾಟಕ ಅನ್ನೋ ಒಂದು ಗುರುತನ್ನ ಪಡ್ಕೊಳ್ಳಿ.